ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಒಂದು ಕಡೆ ಭಾರಿ ವಿವಾದ ಸೃಷ್ಟಿಯಾಗಿತ್ತು. ಈ ಟೀಸರ್ ಹೀಗಿರಬಾರ್ದಿತ್ತು, ಹಾಗಿರಬಾರ್ದಿತ್ತು, ಹೀಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು ಅಂತ ಹೇಳಿ ಒಂದಿಷ್ಟು ವಿವಾದಗಳು ನಡೀತು, ಒಂದಿಷ್ಟು ರಿವ್ಯೂಗಳು ಕ್ರಿಯೇಟ್ ಆಯಿತು. ಹಾಗೇನೆ ಟೀಸರ್ನ ಡಿಲೀಟ್ ಮಾಡಬೇಕು ಇದನ್ನ ಅಂತ ಹೇಳಿ, ಮತ್ತೆ ಟೀಸರ್ಗೂ ಕೂಡ ಸೆನ್ಸರ್ ಬೋರ್ಡ್ರಿಂದ ಅಥಾರಿಟಿ ತಗೊಳ್ಬೇಕು, ಪರ್ಮಿಷನ್ ತಗೊಳ್ಬೇಕು, ಸೆನ್ಸರ್ ಬೋರ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕ್ರಮ ಜರುಗಿಸ್ಬೇಕು ಅಂತ ಒಂದಿಷ್ಟು ಧ್ವನಿಗಳು ಎದ್ದೇಳ್ತು, ಒಂದಿಷ್ಟು ಕೂಗಾಟ ಕೇಳಿಬರ್ತು, ಒಂದಿಷ್ಟು ವಿರೋಧಗಳು ವ್ಯಕ್ತ ಆಯಿತು, ಒಂದಿಷ್ಟು ಅಸಮಾಧಾನಗಳು ವ್ಯಕ್ತ ಆಯಿತು. ಇನ್ನೊಂದೆಡೆ ಸಿನಿಮಾ ತಾರೆಯರು ಯಶ್ ಅವರ ಸಪೋರ್ಟ್ಗೆ ನಿಂತು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಕನ್ನಡ ಇಂಡಸ್ಟ್ರಿಯನ್ನ ಇನ್ನೊಂದು ಎತ್ತರದ ಸ್ಥಾನಕ್ಕೆ ತಗೊಂಡು ಹೋಗುವ ಮಟ್ಟಿಗೆ ಈ ಟೀಸರ್ ಇದೆ. ಇನ್ನಷ್ಟು ಏನು ಕನ್ನಡ ಇಂಡಸ್ಟ್ರಿಯ ಕುರಿತಾಗಿ ಎತ್ತರದ ಜಾಗ ಕನ್ನಡ ಇಂಡಸ್ಟ್ರಿಗೆ ಸಿಗತ್ತೆ, ಕನ್ನಡ ಇಂಡಸ್ಟ್ರಿ ಇನ್ನೊಂದು ಹಂತವನ್ನ ತಲುಪುತ್ತೆ, ಒಂದಿಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಪಾಸಿಟಿವಿಟಿಗಳು ಕೂಡ, ಒಪಿನಿಯನ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯ ಸಿನಿಮಾ ತಾರೆಯರು ನೀಡಿದ್ರು. ಯಶ್ಗೆ ಸಪೋರ್ಟ್ ಆಗಿ ಅವರ ಜೊತೆ ನಿಂತರು. ಆದ್ರೆ ಕನ್ನಡ ಚಲನಚಿತ್ರ ಲೋಕದಲ್ಲಿ ಇಬ್ಬರ ದಿಗ್ಗಜರು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕಿಚ್ಚ ಸುದೀಪ್ ಇತ್ತೀಚೆಗೆ ಅಭಿಮಾನಿಗಳ ಹೃದಯ ಗೆದ್ದಿರುವ ಕ್ಷಣವೊಂದು ನಡೀತಾ ಇದೆ. ಅಂದ್ರೆ ಒಂದು ಕಡೆ ಸಪೋರ್ಟ್ ಆದ್ರೆ ಇನ್ನೊಂದು ಕಡೆ ವ್ಯಂಗ್ಯ, ವಿರೋಧಗಳು ಕೇಳಿ ಬರ್ತಾ ಇದೆ. ಅದ್ರ ನಡುವೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರದ್ದೇ ಆದ ಫ್ಯಾನ್ ಬೇಸ್ಗಳನ್ನ ಹುಟ್ಕೊಂಡಿದೆ, ಒಂದಿಷ್ಟು ಫ್ಯಾನ್ಸ್ ಸಂಘಗಳಿದಾವೆ ಇವ್ರಿಗೋಸ್ಕರನೇ ಅನ್ನುವಂತಹ ಒಂದಿಷ್ಟು ಬೆಸ್ಟ್ ನಟ ನಟಿಯರಲ್ಲಿ ಆಯ್ಕೆ ಮಾಡಿಕೊಂಡ್ರೆ, ಸಿನಿ ತಾರೆಯರಲ್ಲಿ ಆಯ್ಕೆ ಮಾಡ್ಕೊಂತ ಹೋದಾಗ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕಿಚ್ಚ ಸುದೀಪ್ ಅವರು. ಸಾಕಷ್ಟು ಜನ ಹೀರೋಗಳಿದ್ದಾರೆ, ಅದ್ರ ನಡುವೆ ಇವರಿಗೂ ಪ್ರಮುಖವಾಗಿ ಗಮನಿಸಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕಿಚ್ಚ ಸುದೀಪ್ ಅವರು ಇತ್ತೀಚಿನ ದಿನಗಳಿಗೆ ಒಂದು ರೀತಿಯಲ್ಲಿ ಅಭಿಮಾನಿಗಳ ಹೃದಯ ಗೆಲ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಇವರದ್ದೇ ಆದ ಒಂದು ಟ್ರ್ಯಾಕ್ ನಲ್ಲಿ ಹೋಗ್ತಾ ಇದ್ದಾರೆ, ಒಂದಿಷ್ಟು ಪರ ವಿರೋಧಗಳ ನಡುವೆ. ಯಾಕಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇತ್ತೀಚೆಗಷ್ಟೇ ತಮ್ಮ ಹುಟ್ಟುವ ಹಬ್ಬವನ್ನ ಮಾಡ್ಕೊಂಡಿದ್ರು. ಆಗ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿ ನಂತರ ಸುದೀಪ್ ತನ್ನ ಮೆಚ್ಚುಗೆಯನ್ನ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ರು. ಏನಂತ ಅಂತಂದ್ರೆ ಅವರ ಯಶ್ ಅವರ ಶೈಲಿ, ತೇಜಸ್ಸು ಮತ್ತು ಟೀಸರ್ನ ಭಾವನಾತ್ಮಕ ತೀವ್ರತೆಯನ್ನ ಹೊಗಳಾಡಿದ್ರು. ಜೊತೆಗೆ ಯಶ್ ಅವರಿಗೆ ಇನ್ನಷ್ಟು ಬೆಂಬಲ ನೀಡ್ತೀವಿ, ಬೆಳವಣಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕನ್ನಡ ಚಿತ್ರರಂಗನ ಇನ್ನೊಂದು ಸ್ಥಾನಕ್ಕೆ ನೀವು ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಪ್ರಶಂಸೆಯನ್ನ ಕಿಚ್ಚ ಸುದೀಪ್ ಅವರು ಯಶ್ ಅವ್ರಿಗೆ ನೀಡಿದ್ರು. ಈ ಸ್ವಲ್ಪ ಹಿಂದೆ ಗಮನಿಸ್ತಾ ಹೋದ್ರೆ ಸ್ಟಾರ್ ವಾರ್ ಅನ್ನುವಂತಹ ಒಂದಿಷ್ಟು ವಿಚಾರದಲ್ಲಿ ಸುದೀಪ್ ಅವರು ಕಂಡು ಬಂದಿದ್ರು. ಅಂದ್ರೆ ವೈಯಕ್ತಿಕವಾಗಿ ಅವರು ಸ್ಟಾರ್ ವಾರ್ಗೆ ಇಳಿದಿದ್ರೋ ಇಲ್ವೋ, ಅಥವಾ ಅವರ ಒಂದಿಷ್ಟು ಹೇಳಿಕೆಗಳು ಬೇರೆ ರೀತಿ ಇದ್ರೂ ಕೂಡ ಫ್ಯಾನ್ಸ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಬಹುಶಃ ಅದನ್ನ ಸ್ಟಾರ್ ವಾರ್ ಆಗಿ ಕನ್ವರ್ಟ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಸ್ಟಾರ್ ವಾರ್ ಅನ್ನುವಂತಹ ವಿಚಾರದಲ್ಲಿ ಸ್ವಲ್ಪ ಹಿಂದೆ ನೋಡಿದ್ರೆ ಒಂದು 15 ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ ಸ್ಟಾರ್ ವಾರ್ ವಿಚಾರದಲ್ಲಿ ಸುದೀಪ್ ಅವರು ಕಂಡು ಬಂದಿದ್ರು. ಅದೇ ಸುದೀಪ್ ಅವರು ಇವಾಗ ಇನ್ನೊಂದು ಕನ್ನಡ ಇಂಡಸ್ಟ್ರಿಯ ಇನ್ನೊಬ್ಬ ಫೇಮಸ್ ಸ್ಟಾರ್ ಯಶ್ ಅವರ ಶೈಲಿ, ತೇಜಸ್ಸು ಮತ್ತೆ ಅವರು ಇನ್ನಷ್ಟು ಬೆಳಿಬೇಕು ಅನ್ನುವಂತಹ ಒಂದಿಷ್ಟು ಅವರ ಆಕ್ಟಿಂಗ್ ಬಗ್ಗೆ, ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಒಂದಿಷ್ಟು ಹೊಗಳಿಕೆಯನ್ನ ಭಾವನಾತ್ಮಕವಾಗಿ ಈ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರು ಯಶ್ ಅವರಿಗೆ. ಜೊತೆಗೆ ಅದು ಸೋಷಿಯಲ್ ಮೀಡಿಯಾದಲ್ಲೇ ಶೇರ್ ಮಾಡಿದಂತಹ ಕಾರಣಕ್ಕೆ ಸಾಕಷ್ಟು ಫ್ಯಾನ್ಸ್ಗಳಿಗೂ ಕೂಡ ಇದೊಂದು ರೀತಿಯಲ್ಲಿ ಅದ್ದೂರಿಯಾಗಿ ಅದನ್ನ ಎಕ್ಸೆಪ್ಟ್ ಕೂಡ ಮಾಡಿದ್ರು, ಮನರಂಜನೆಯಾಗಿ ಫ್ಯಾನ್ಸ್ಗಳು ಅದನ್ನ ತಗೊಂಡಿದ್ರು. ಟೀಸರ್ ರಿಲೀಸ್ ಬಳಿಕ ಟ್ವೀಟ್ ಮಾಡಿದ್ದ ಸುದೀಪ್ ಅವರು ಯಶ್ಗೆ ಶುಭಾಶಯ ಹೇಳಿದ್ರು. ಒಂದು ಕಡೆ ಯಶ್ ಅವರ ಬರ್ಡೇ ಆದ್ರೆ, ಇನ್ನೊಂದು ಕಡೆ ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು, ಅದಕ್ಕೆ ಶುಭಾಶಯನ ಹೇಳಿದ್ರು. ಅಲೆಗಳ ವಿರುದ್ಧ ಸಾಗಲು ಯಾವಾಗ್ಲೂ ಸಮಯ ಬೇಕಾಗತ್ತೆ, ಈ ಹೊಸ ಹೆಜ್ಜೆ ನಿಮ್ಮನ್ನ ಅದೃಷ್ಟದ ಬಳಿ ಕೊಂಡೊಯ್ಯಲಿ, ನೀವು ನಿಮ್ಮ ಗುರಿಯನ್ನ ನಿರ್ಧರಿಸಿದ್ದೀರಿ ಅಂತ ವಿಶ್ ಮಾಡಿದ್ರು. ಅಂದ್ರೆ ಯಾವುದೇ ಆಗಿರ್ಬೋದು, ಅಲೆಗಳ ವಿರುದ್ಧ ಅಂದ್ರೆ ಒಂದು ಸಮುದ್ರದ ಅಲೆ ಬರ್ತಾ ಇದೆ ಅಂದ್ರೆ ಅದ್ರ ವಿರುದ್ಧ ನಾವು ಸಾಗ್ಬೇಕು ಅಂತಂದ್ರೆ ಒಂದಿಷ್ಟು ಸಮಯ ಬೇಕಾಗುತ್ತೆ, ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ ಬೇಕಾಗುತ್ತೆ, ಅದಕ್ಕೆ ಒಂದಿಷ್ಟು ಕಾಲ ಕಾದು
ಪ್ಲಾನ್ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ಅದರ ವಿರುದ್ಧ ಹೋಗ್ಬೇಕಾಗತ್ತೆ. ಹಾಗೇನೆ ಹೊಸ ಹೆಜ್ಜೆ ಅಂದ್ರೆ ಈಗ ಕನ್ನಡ ಇಂಡಸ್ಟ್ರಿ ಒಂದಿಷ್ಟು ಮೂವಿಗಳನ್ನ ನೋಡಿತ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಮೇರು ನಟರು ಏನು ಅವರ ಆಕ್ಟಿಂಗ್ಗಳ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗಿದ್ರು. ಅದ್ರ ಜೊತೆಗೆ ಹೊಸ ಹೆಜ್ಜೆ ಅಂದ್ರೆ ಟಾಕ್ಸಿಕ್ ಟೀಸರ್ ನೋಡಿರುವ ನಿಮ್ಮೆಲ್ರಿಗೂ ಕೂಡ ಟಾಕ್ಸಿಕ್ ಸಿನಿಮಾದ ಟೀಸರ್ ಬೇರೆ ರೀತಿನೇ ಕಾಣಿಸ್ಕೊಂಡಿರ್ಬೋದು. ಯಾಕಂತಂದ್ರೆ ಯಾವುದೇ ಟಾಲಿವುಡ್, ಬಾಲಿವುಡ್ ಅಥವಾ ಪ್ರಪಂಚದ ಬೇರೆ ಬೇರೆ ದೇಶದ ದಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ಫ್ಯಾನ್ಸ್ಗಳನ್ನು ಕೂಡ ಸೆಳೆಯೋದಕ್ಕೆ ಟಾಕ್ಸಿಕ್ ಟೀಸರ್ ಒಂದು ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದೆ ಅನ್ನುವಂಥದ್ದು ಟಾಕ್ಸಿಕ್ ಸಿನಿಮಾದ ಟೀಸರ್ ಮೂಲಕ ನಮಗೆ ತಿಳಿಯುವಂಥ ವಿಚಾರ. ಆ ಕಾರಣ ಹೊಸ ಹೆಜ್ಜೆ ನಿಮ್ಮನ್ನ ಅದೃಷ್ಟದ ಬಳಿ ಕೊಂಡೊಯ್ಲಿ, ಅಂದ್ರೆ ಮುಂದಿನ ನಿಮ್ ಎಲ್ಲ ಕೆಲಸ ಅಥವಾ ಟಾಕ್ಸಿಕ್ ಸಿನಿಮಾದ ಸಕ್ಸಸ್ ನಿಮ್ಮದಾಗ್ಲಿ ಅನ್ನುವಂತಹ ಒಂದು ರೀತಿಯಲ್ಲಿ ವಿಶಸ್ನ ಶುಭ ನುಡಿಯನ್ನ ಯಶ್ ಅವರಿಗೆ ಬರ್ಡೇಯ ದಿನ ಟೀಸರ್ ವಿಚಾರವಾಗಿ ಸುದೀಪ್ ಅವರು ನೀಡಿದ್ರು. ಟ್ವೀಟ್ ಮಾಡೋದ್ರ ಮೂಲಕ ಯಶ್ ಅವರಿಗೆ ಪ್ರತಿಕ್ರಿಯೆ ನೀಡಿದ್ರು. ಹಾಗೇನೆ ಈಗ ಅದಕ್ಕೆ ಗೌರವಪೂರ್ವಕವಾಗಿ ಯಶ್ ಅವರು ಕೂಡ ಆ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನಪ್ಪಾ ಆ ಪ್ರತಿಕ್ರಿಯೆ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಮೂಡ್ಬೋದು. ಯಾಕಂತಂದ್ರೆ ಸ್ಟಾರ್ ವಾರ್ಗಳ ನಡುವೆ ಸ್ಟಾರ್ ದಿಗ್ಗಜರು ಏನೋ ಸ್ಟಾರ್ ಅಂತಾನೆ ಅನ್ಸ್ಕೊಂಡಿರುವಂತಹ ಇಬ್ರು ದಿಗ್ಗಜರು ಕನ್ನಡ ಇಂಡಸ್ಟ್ರಿಯ ಅವರಿಬ್ರು ಏನು ಟ್ವೀಟ್ ಮೂಲಕ ಶೇರ್ ಮಾಡ್ಕೊಂಡಿರ್ಬೋದು, ಏನು ಒಬ್ಬರ ಪ್ರತಿಕ್ರಿಯೆಗೆ ಇನ್ನೊಬ್ರು ಏನು ಪ್ರತಿಕ್ರಿಯೆ ನೀಡಿರ್ಬೋದು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಹುಟ್ಕೊಂಡಿರ್ಬೋದು. ಹೇಳ್ತಾ ಹೋಗ್ತೀನಿ. ಇದಕ್ಕೆ ಯಶ್ ಅತ್ಯಂತ ವಿನಮ್ರವಾಗಿ ಪ್ರತಿಕ್ರಿಯಿಸಿ, ಧನ್ಯವಾದಗಳು ಸರ್, ನೀವು ನನ್ನ ಹಿರಿಯರು ಎಂದು ಹೇಳಿದ್ರು. ಅಂದ್ರೆ ನಾನು ಹೋಗ್ತಾ ಇರುವ ಹಾದಿ ಹಿರಿಯರು ಮಾಡಿಕೊಟ್ಟಿರುವಂತಹ ದಾರಿ ಮತ್ತು ಹಿರಿಯರಿಂದ ನಾನು ಕಲಿತಂತಹ ವಿಚಾರ, ಹಾಗೇನೆ ಆ ಹಿರಿಯರಲ್ಲಿ ನೀವು ಕೂಡ ಒಬ್ರು ಅನ್ನೋದ್ರ ಮೂಲಕ ಸುದೀಪ್ ಅವರಿಗೆ ನೀವು ಹಾಕೊಟ್ಟಿರುವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಜೊತೆಗೆ ನನ್ನ ಆಕ್ಟಿಂಗ್ಗೆ, ನನ್ನ ಈ ಹೊಸತನಕ್ಕೆ, ನನ್ನ ಈ ಹೊಸ ದಾರಿಯಲ್ಲಿ ನಡೀತಾ ಇರುವಂತಹ ಸಕ್ಸಸ್ಫುಲ್ ಜರ್ನಿಗೆ ನೀವು ಕೂಡ ಪ್ರೇರಣೆ, ನೀವು ಕೂಡ ಇದಕ್ಕೆ ಕಾರಣ ಅನ್ನುವಂತಹ ರೀತಿಯಲ್ಲಿ ವಿನಮ್ರವಾಗಿ ಯಶ್ ಅವರು ತಮಗೆ ಸುದೀಪ್ ಅವರು ನೀಡಿದಂತಹ ಅಭಿನಂದನೆಯನ್ನ ಅದರ ಸ್ವಲ್ಪ ಪಾಲನ್ನ ಪುನಃ ಸುದೀಪ್ ಅವರಿಗೆ ನೀಡೋದ್ರ ಮೂಲಕ ಒಂದ್ ರೀತಿಯಲ್ಲಿ ಯಶ್ ಅವರು ತನ್ನ ಹಿರಿತನವನ್ನ ತೋರಿಸ್ಕೊಂಡಿರುವಂಥದ್ದು, ವಿನಮ್ರತೆಯನ್ನ ತೋರಿಸ್ಕೊಂಡಿರುವಂಥದ್ದು. ಇನ್ನು ಈ ಒಂದು ಸಾಲಲ್ಲಿ ಅಭಿಮಾನಿಗಳ ಮನಸ್ಸಲ್ಲಿ ದೊಡ್ಡ ಪ್ರಭಾವ ಬೀರಿದೆ. ಅಂದ್ರೆ ಸುದೀಪ್ ಅವರ ಅಭಿಮಾನಿಗಳಿರ್ಬೋದು, ಯಶ್ ಅವರ ಅಭಿಮಾನಿಗಳಿರ್ಬೋದು, ಅಥವಾ ಕನ್ನಡ ಇಂಡಸ್ಟ್ರಿಯ ಅಭಿಮಾನಿಗಳಿರ್ಬೋದು, ಕನ್ನಡ ಸಿನಿಮಾದ ಅಭಿಮಾನಿಗಳಿರ್ಬೋದು. ಯಶ್ ಅವರ ಈ ವಿನಮ್ರತೆ, ಯಶ್ ಅವರ ಈ ಒಂದಿಷ್ಟು ಸೊಬಗನ್ನ ತೋರಿಸುವಂತಹ ಆ ಲೈನ್ಗಳೇನಿದೆ, ಆ ಪ್ರತಿಕ್ರಿಯೆ ಏನಿದೆ, ಆ ಪ್ರತಿಕ್ರಿಯೆ ಒಂದು ರೀತಿಯಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ದೊಡ್ಡ ಜಾಗವನ್ನ ಪಡ್ಕೊಂಡಿದೆ. ಹಾಗೇನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಕೂಡ ಒಂದು ಒಳ್ಳೆ ಪ್ರಭಾವವನ್ನ ಬೀರಿದೆ. ಧನ್ಯವಾದಗಳು ಸರ್. ಏಕಾಗ್ರತೆ ಅಥವಾ ಸಮಗ್ರತೆಯನ್ನ ಕಳೆದುಕೊಳ್ಳದೆ ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಉತ್ತಮವಾಗಿ ಹೇಗೆ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನ ನನ್ನ ಹಿರಿಯರಿಂದ ನಾನು ಕಲ್ತಿದ್ದೇನೆ. ಆ ಹಿರಿಯರಲ್ಲಿ ನೀವು ಒಬ್ರು ಎಂದು ಅವರು ಉತ್ತರಿಸ್ತಾರಲ್ಲ, ಅದು ಬಹುಶಃ ಎಲ್ಲರಲ್ಲೂ ಸಾಧ್ಯ ಇಲ್ಲ. ಅಂದ್ರೆ ತಾನು ಬೆಳೀತಾ ಇದ್ದೀನಿ ಅಂತಂದ ತಕ್ಷಣ ಬೇರೆ ದಾರಿಯನ್ನ ಹುಡ್ಕೊಳ್ಳುವಂಥದ್ದು, ಅಥವಾ ನಾನು ಬಂದ ದಾರಿಯನ್ನ ಮರೆಯುವಂಥದ್ದು, ಅಥವಾ ತನ್ನ ವರಸೆಯನ್ನ ಬದಲಾಯಿಸ್ಕೊಳ್ಳುವಂತಹ ಕೆಲಸವನ್ನ ಒಂದಿಷ್ಟು ಜನ ಮಾಡ್ತಾರೆ. ಒಂದಿಷ್ಟು ದುರಂಕಾರಗಳನ್ನ ತುಂಬಿಸ್ಕೊಳ್ತಾರೆ. ಸಾಮಾನ್ಯ ಜನರು ಕೂಡ, ಸ್ಟಾರ್ಗಳು ಮಾತ್ರ ಅಲ್ಲ, ಸಾಮಾನ್ಯ ಜನರು ಕೂಡ ಈ ಕೆಲಸವನ್ನ ಮಾಡ್ತಾರೆ. ಇದರ ನಡುವೆ ಈ ರೀತಿಯಾಗಿ ವಿನಮ್ರತೆಯನ್ನ ತೋರಿಸುವಂಥದ್ದು, ನನ್ನ ಹಿರಿಯನಿಂದ ನಾನು ಕಲ್ತಿದ್ದೇನೆ, ಆ ಹಿರಿಯರಲ್ಲಿ ನೀವು ಕೂಡ ಒಬ್ರು ಅಂತ ಅವ್ರನ್ನೂ ಕೂಡ ಪ್ರಶಂಸೆ ಮಾಡೋದು, ಅವ್ರಿಗೂ ಕೂಡ ಅಭಿನಂದನೆ ತಿಳಿಸೋದೇನಿದೆ, ಖಂಡಿತವಾಗ್ಲೂ ಅದು ಉತ್ತಮವಾದ ಕೆಲಸ. ಇದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ ಎಂಬ ವದಂತಿಗಳು ಕೆಲ ಕಾಲದಲ್ಲಿ ಹರಿದಾಡ್ತಾ ಇತ್ತು. ಅಂದ್ರೆ ಇವರಿಬ್ಬರ ನಡುವೆ, ಸ್ಟಾರ್ಗಳ ನಡುವೆ, ಯಶ್ ಮತ್ತೆ ಸುದೀಪ್ ಸರ್ ಅವರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ, ಒಂದಿಷ್ಟು ಅವರ ಒಳಗಡೆ ಜಗಳಗಳಾಗ್ತಾ ಇದೆ, ಅವ್ರ ಒಳಗಡೆನೆ ಸೈಲೆಂಟ್ ವಾರ್ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಆ ವದಂತಿಗಳಿಗೆಲ್ಲ ಒಂದೇ ಏಕಕಾಲದಲ್ಲಿ ಏನು ಅಂದ್ರೆ ವಿಮುಕ್ತಿಯನ್ನ ಕೊಟ್ಟ ಹಾಗೆ, ಆ ವದಂತಿಗಳೆಲ್ಲ ಸುಳ್ಳು, ಆತರ ಏನೂ ಇಲ್ಲ ನಮ್ಮ ನಡುವೆ ಅನ್ನುವಂತಹ ರೀತಿಯಲ್ಲಿ ಆ ವದಂತಿಗಳಿಗೆ ಫುಲ್ ಸ್ಟಾಪ್ ಹಾಕದ ರೀತಿ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇರುವಂಥದ್ದು. ಅಂದ್ರೆ ಅವ್ರು ಹಾಕಿದಂತಹ ಟ್ವೀಟ್ಗೆ ಇವರ ರೀಪ್ಲೈ ಆ ರೀತಿ ಇರೋದು
ಒಂದು ರೀತಿಯಲ್ಲಿ ಒಂದಿಷ್ಟು ಜನರ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು. ಆದ್ರೆ ಈ ಹೃದಯ ಸ್ಪರ್ಶಿ ಸಂಭಾಷಣೆ ಇದೆಯಲ್ಲ, ಆ ವದಂತಿಗಳಿಗೆ ಒಂದು ರೀತಿಯಲ್ಲಿ ತೆರೆ ಮಾಡೋದ್ರ ಜೊತೆಗೆ ಅಭಿಮಾನಿಗಳನ್ನ ತನ್ನತ್ತ ಸೆಳ್ಕೊಂಡಿದೆ. ಅಭಿಮಾನಿಗಳ ಮನಸ್ಸುಗಳಿಗೆ ಒಂದು ರೀತಿಯಲ್ಲಿ ಸಮಾಧಾನ ನೀಡುವ ರೀತಿಯಲ್ಲಿದೆ. ಜೊತೆಗೆ ಅಭಿಮಾನಿಗಳ ಮನಸ್ಸಲ್ಲಿ ಇನ್ನಷ್ಟು ದೊಡ್ಡ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಇಬ್ರ ಅಂದ್ರೆ ಯಶ್ ಸರ್ ಫ್ಯಾನ್ಸ್ ಇರ್ಬೋದು, ಸುದೀಪ್ ಸರ್ ಫ್ಯಾನ್ಸ್ ಇರ್ಬೋದು, ಒಬ್ರಿಗೊಬ್ರು ಏನು ಒಬ್ರ ಮನಸ್ಸಲ್ಲಿ ಇನ್ನೊಬ್ರು ಜಾಗ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ರೀತಿಯಲ್ಲಿದೆ. ಇನ್ನು ಯಶ್ ಮತ್ತು ಸುದೀಪ್ ಅವರ ಬಾಂಧವ್ಯ ಇನ್ನಷ್ಟು ಗಟ್ಟಿಗೊಂಡಿದೆ. ಮತ್ತೆ ಇನ್ನಷ್ಟು ಗಟ್ಟಿ ಆಗಿರ್ಲಿ ಅನ್ನೋದು ಅಭಿಮಾನಿಗಳ ಅಪೇಕ್ಷೆ ಆಗಿತ್ತು. ಅದು ಒಂದು ರೀತಿಯಲ್ಲಿ ಈಡೇರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಕನ್ನಡ ಸಿನಿ ಲೋಕದಲ್ಲಿ ಸ್ಪರ್ಧೆ ಇದ್ರೂ ಕೂಡ ಪರಸ್ಪರ ಗೌರವ ಮತ್ತು ಸ್ನೇಹ ಮತ್ತು ಒಗ್ಗಟ್ಟು ಮುಖ್ಯ ಎಂಬುದು ಕೂಡ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸುತ್ತೆ. ಅಂದ್ರೆ ತನ್ನ ಸಿನಿಮಾಕ್ಕಿಂತ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಸಿನಿಮಾಕ್ಕಿಂತ ತನ್ನ ಸಿನಿಮಾ ಮುಂದೆ ಹೋಗಬೇಕು, ಅಥವಾ ಇನ್ನೊಂದು ಸಿನಿಮಾ ನನ್ನ ಸಿನಿಮಾಕ್ಕಿಂತ ಮುಂದೆ ಹೋಗಬಾರ್ದು ಅನ್ನುವಂತಹ ಒಂದಿಷ್ಟು ಕಾಂಪಿಟೇಷನ್ ಇರ್ಬೋದು, ಸ್ಪರ್ಧೆ ಇರ್ಬೋದು. ಮತ್ತೆ ಪರಸ್ಪರ ಒಬ್ರನ್ನೊಬ್ರು ಗೌರವಿಸುವಂಥದ್ದು. ಅಂದ್ರೆ ನಾನು ಒಬ್ಬ ಸ್ಟಾರ್ ಆಗಿ ಇನ್ನೊಂದು ಸ್ಟಾರ್ ಅನ್ನ ಗೌರವ ಕೊಡೋದು, ಅಥವಾ ಅವ್ರು ಮಾಡಿದಂತಹ ಸಿನಿಮಾನ ಪ್ರೇರಿಸೋದು, ಅಥವಾ ಅಂದ್ರೆ ಪ್ರೇರೇಪಿಸೋದು, ಅಥವಾ ಆ ಸಿನಿಮಾಗೆ ಗೌರವ ಕೊಡೋದು, ಆ ಎಫರ್ಟ್ಗೆ ಒಂದಿಷ್ಟು ಬೆಲೆ ಕೊಡುವಂಥದ್ದು. ಮತ್ತೆ ಸ್ನೇಹವನ್ನ, ಅಂದ್ರೆ ಒಬ್ಬ ಸ್ಟಾರ್ ಇನ್ನೊಂದು ಸ್ಟಾರ್ ಜೊತೆ ಸ್ನೇಹಿತನಾಗಿ ಆ ಸ್ನೇಹವನ್ನ ಕಾಪಾಡ್ಕೊಂಡಿರೋದು ಎಷ್ಟು ಇಂಪಾರ್ಟೆಂಟು. ಒಗ್ಗಟ್ಟು, ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಒಗ್ಗಟ್ಟು ಎಷ್ಟು ಇಂಪಾರ್ಟೆಂಟು. ಒಂದು ಸಂಸ್ಥೆ ಬೆಳಿಬೇಕು ಅಥವಾ ಒಂದು ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ಒಗ್ಗಟ್ಟು ಎಷ್ಟು ಇಂಪಾರ್ಟೆಂಟು ಎಂಬುದನ್ನ ಕೂಡ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಯಶ್ ಮತ್ತು ಸುದೀಪ್ ಅವರ ಈ ಹೃದಯ ಸ್ಪರ್ಶಿ ಕ್ಷಣ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಪ್ರೇರಣೆ ನೀಡೋದ್ರ ಜೊತೆಗೆ ಮುದ ಕೂಡ ನೀಡಿರುವಂಥದ್ದು. ಒಟ್ಟಾರೆ ಇದು ಕೇವಲ ಟೀಸರ್ಗಾಗಿ ಬಂದ ಮೆಚ್ಚುಗೆ ಅಲ್ಲ, ಕನ್ನಡ ಸಿನಿ ಲೋಕದ ಒಗ್ಗಟ್ಟಿನ ಸಂಕೇತವೂ ಕೂಡ ಹೌದು ಅಂತ ಒಂದಿಷ್ಟು ಜನ ಸಾರ್ವಜನಿಕ ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇರೋದು. ಇನ್ನು ಕನ್ನಡ ಇಂಡಸ್ಟ್ರಿ ಇದೇ ರೀತಿ ಬೆಳಿಲಿ. ಕನ್ನಡ ಇಂಡಸ್ಟ್ರಿ ಒಬ್ರಿಗೊಬ್ರು ಸ್ಟಾರ್ಗಳು ಸಪೋರ್ಟಿವ್ ಆಗಿದ್ದು, ಸಿನಿ ತಾರೆಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರ ಮೂಲಕ ಇಂಡಸ್ಟ್ರಿಯನ್ನ ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲಿ ಅಂತ ಹೇಳ್ತಾ, ಇನ್ನು ಟಾಕ್ಸಿಕ್ ಟೀಸರ್ಗೆ ಸಾಕಷ್ಟು ಮೆಚ್ಚುಗೆಗಳು ವ್ಯಕ್ತ ಆಗ್ತಾ ಇದೆ. ಇನ್ನು ಎಷ್ಟು ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಕನ್ನಡ ಸಿನಿಮಾಗಳ ಅಭಿಮಾನಿಗಳಿರ್ಬೋದು, ಪ್ರತಿಯೊಬ್ರು ಕೂಡ ಟಾಕ್ಸಿಕ್ ಸಿನಿಮಾ ಯಾವ ರೀತಿಯಾಗಿರ್ಬೋದು ಅನ್ನುವಂಥದ್ದನ್ನ ಊಹೆ ಮಾಡ್ಕೊಳ್ತಾ ಇದ್ದಾರೆ. ಮೂವಿ ಬಂದ ನಂತರ ಈ ಟೀಸರ್ನ 100ರಷ್ಟು ಸಕ್ಸಸ್ ಅನ್ನ ಕಾಣ್ಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ವಿಶೇಷ ಸುದ್ದಿಗಳಿಗೋಸ್ಕರ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.